ನಮಸ್ತೆ ಸ್ನೇಹಿತರೆ, ಪ್ರಥಮ ಭಾಷೆ ಕನ್ನಡ 9ನೇ ತರಗತಿ ಪೂರಕ ಪಾಠ ಚೆನ್ನಭೈರಾದೇವಿ ವಿದ್ಯಾರ್ಥಿಗಳು ಈ ಒಂದು ಪಾಠವನ್ನು ನಾಟಕದ ಮೂಲಕ ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸಲಿದ್ದಾರೆ. ನೋಡಿ. ಮಹಾರಾಣಿ, ಇಂದು ಬೆಳಗ್ಗೆ ಪರಂಗಿ ನಾವೆಗಳು ಅಂಜು ದ್ವೀಪವನ್ನು ಬಿಡುತ್ತಿವೆ. ಒಟ್ಟು 130 ನಾವೆಗಳು, 2000 ಸುಸಜ್ಜಿತ ಯೋಧರು, ಅರ್ಧದಷ್ಟು ಯೋಧರು ಕುದುರೆಗಳ ಮೇಲೆ ಸವಾರಿ ಮಾಡಿ ಬರುತ್ತಿದ್ದಾರೆ. ಈ ಸಲ ಸಮುದ್ರ ಯುದ್ಧದ ಜೊತೆಗೆ ಭೂ ಯುದ್ಧಕ್ಕೂ ಸಿದ್ಧರಾಗಿ ಬರುತ್ತಿದ್ದಾರೆ. ನಮ್ಮ ಹಡಗು ಕಟ್ಟೆಯ ಅಧಿಕಾರಿಗಳಿಗೆ ಗೊಂದಲ ಮೂಡಿಸಲು ಮುಂದಿನ ಕೆಲವು ನಾವೆಗಳಿಗೆ ಪರ್ಷಿಯನ್ ಧ್ವಜ ಕಟ್ಟಿದ್ದಾರೆ. ಕುದುರೆ ಸವಾರರು ಬೇರೆ ಬೇರೆ ವೇಷ ತೊಟ್ಟು ಬರುತ್ತಿದ್ದಾರೆ. ಮಹಾರಾಣಿಯವರೇ, ನಿಮ್ಮ ಅಪ್ಪಣೆಯಂತೆ ಈಗಾಗಲೇ ಕಾರವಾರ, ಆವರಿಸಿ, ಅಂಕೋಲಗಳ ಕತವಾಲರಿಗೆ ಸೇತುವೆಯನ್ನು ಬೀಳಿಸಲು ಸೂಚನೆ ರವಾನಿಸಲಾಗಿದೆ. ಈಗಿಂದು ಕಾರ್ತಿಕ ಮಾಸ, ಕಾಳಿ, ಚಾಂಡಿನಿ, ಅಘನಾಶಿನಿಗಳಲ್ಲಿ ಈಗಾಗಲೇ ಸಾಕಷ್ಟು ನೀರು ಹರಿಯುತ್ತಿದೆ. ಸೇತುವೆ ತುಂಡಾದರೆ ಕುದುರೆ ಸವಾರರು ಸುಲಭಕ್ಕೆ ದಾಟಿ ಬರಲಾಗದು. ಅವರೇನಾದರೂ ತೆಪ್ಪದ ಮೂಲಕ ಒಬ್ಬೊಬ್ಬರಾಗಿ ಬಂದರೆ ನಮ್ಮ ಯೋಧರು ಅವರನ್ನು ಬಂಧಿಸುವರು. ಒಳ್ಳೆಯದು. ಕಟ್ಟಪ್ಪ ನಾಯಕರೇ, ನೀವು ಹೊನ್ನಾವರ ಕೋಟೆಯನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಒಳಗಿನಿಂದ ಬಾಗಿಲನ್ನು ಭದ್ರಪಡಿಸಿ ಹಗ್ಗದ ಮೂಲಕ ಹೊರಬನ್ನಿರಿ. ಹೊರಗೆ ನಿಮ್ಮ ಶಸ್ತ್ರ ಸಜ್ಜಿತ ಸೈನಿಕರ ಮೂಲಕ ಪಿರಂಗಿಗಳು ಮೇಲೆ ಬರದಂತೆ ಸಾಧ್ಯವಾದ ಮಟ್ಟಿಗೆ ತಡೆಯಿರಿ. ಅವರ ಪಿರಂಗಿಗಳಿಗೆ ನಮ್ಮವರು ಸಿಗದಂತೆ ಎಚ್ಚರ ವಹಿಸಿ. 4-5 ದಿನ ಪ್ರಯತ್ನ ಮಾಡಿದ ನಂತರ ಅವರು ಹೇಗಾದರೂ ಮಾಡಿ ಮೇಲೆ ಬಂದವರ ವಿರುದ್ಧ ಹೋರಾಡುತ್ತಾ ಮೇಲೆಗೆ ಪಲಾಯನ ಮಾಡಿಬಿಡಿ. ಭೈರವ ನಾಯಕರೇ, ನೀವು ಮೊದಲ ದಿನವೇ ಬಸವರಾಜ ದುರ್ಗದಿಂದ ಹಿಮ್ಮೆಟ್ಟಬೇಕು. ಮಹಾರಾಣಿಯವರೇ, ನಮ್ಮ ಯೋಧರು ಶತ್ರುಗಳಿಗೆ ಬೆನ್ನು ತರಿಸಬೇಕೆ? ನಾಯಕರೇ, ಸೈನಿಕರಿಗೆ ಹೇಳಿ, ಇದು ಯುದ್ಧ ತಂತ್ರ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ಕುತಂತ್ರವನ್ನು ತಂತ್ರಗಾರಿಕೆಯಿಂದಲೇ ಮಣಿಸಬೇಕು. ನಮ್ಮ ನೆರವಿಗೆ ಬರುತ್ತಿರುವ ಬಿಜಾಪುರದ ಸೈನ್ಯ ಮತ್ತು ಕೇರಳದ ಜಾಮೋರಿನ್ನರ ನಾವಿಕ ದಳ ಇಲ್ಲಿಗೆ ತಲುಪಲು ಸ್ವಲ್ಪ ಸಮಯ ಬೇಕು. ಅಲ್ಲಿಯವರೆಗೆ ನಾವು ಈ ಪರಂಗಿಗಳನ್ನು ತಡೆಯಬೇಕು. ಮುಂದೆ ಎಲ್ಲರೂ ಅವರನ್ನು ಬೆನ್ನಟ್ಟಿ ಹೋಗಿ ಗೋವೆಯನ್ನು ಪರಂಗಿಗಳಿಂದ ಮುಕ್ತಗೊಳಿಸಬೇಕು. ಮಹಾರಾಣಿಯವರೇ, ಅವರ ಗುರಿ ರೊಜಾರಿಯನನ್ನು ಹೊತ್ತೊಯ್ಯುವುದು ಮತ್ತು ನಿಮ್ಮನ್ನು ಬಂಧಿಸುವುದು. ಬಂಧಿಸಲ ಶಬಲೆ, ಈ ಸಲ ಆ ಹಠಾಟೋಪವನ್ನು ಪರೀಕ್ಷಿಸಲೆಂದೇ ನಾ ಈ ಯುದ್ಧ ತಂತ್ರದ ಹಾದಿ ಹಿಡಿದಿರುವುದು. ಅವನೊಬ್ಬ ರಣಕೋವಿದನಂತೆ, ಅಪ್ರತಿಮ ವೀರನಂತೆ. ಅದು ಹೇಗೆ ಈ ಹಳ್ಳಿಯ ಹೆಣ್ಣು ಮಗಳನ್ನು ಬಂಧಿಸಿ ಕರೆದೊಯ್ಯುವನೆಂದು ನಾನು ನೋಡಲು ಕಾಯುತ್ತಿದ್ದೇನೆ. ಈ ಮಕ್ಕಳ ನಾಟಕವು ನಿಮಗೆ ಇಷ್ಟವಾದರೆ ರಮೇಶ್ ಕನ್ನಡಿಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.